ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯ ಅಂತಿಮ ವರ್ಷದ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳಿಂದ ದೊಡ್ಡಕೊಂಡ್ರಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಾಹಿತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಡೀನ್ ಡಾಕ್ಟರ್ ಪಿ ವೆಂಕಟರಮಣರವರು ಭಾಗವಹಿಸಿ ರೇಷ್ಮೆ ಕೃಷಿ ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಮಾತನಾಡಿ, ರೇಷ್ಮೆ ಕೃಷಿ ಮಾಹಿತಿ ಕೇಂದ್ರವು ರೈತರಿಗೆ ಬೀಜದಿಂದ ಫಸಲಿನವರೆಗೂ ಕೃಷಿಯ ಬಗ್ಗೆ ಹೊಸ ಮಾಹಿತಿಯನ್ನು ನೀಡುತ್ತದೆ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಮಾಹಿತಿ ಕೇಂದ್ರವು ಗ್ರಾಮದ ಸಮಗ್ರ ಮಾಹಿತಿಯ ವಿವರ ನೀಡುತ್ತದೆ ಎಂದರು. ಇನ್ನು ಗ್ರಾಮಸ್ಥರು ಮಾಹಿತಿ ಕೇಂದ್ರವನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದ ಜೊತೆಗೆ ವಿಶ್ವ ಮಣ್ಣು ದಿನ ಹಾಗೂ ಸಸಿ ನೆಡುವುದರ ಮೂಲಕ ವನಮಹೋತ್ಸವ ಕಾರ್ಯಕ್ರಮವನ್ನು ಸಹ ಆಚರಿಸಲಾಯಿತು. ವಿಶ್ವ ಮಣ್ಣು ದಿನದ ಅಂಗವಾಗಿ ದೊಡ್ಡಕೊಂಡ್ರಳ್ಳಿ ಗ್ರಾಮದ ಶಾಲೆಯಲ್ಲಿ ಮತ್ತು ಕೆಂಪದೇನಹಳ್ಳಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಣ್ಣಿನ ಪ್ರಾಮುಖ್ಯತೆಯ ಬಗ್ಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಅಮರನಾಥ್, ಡಾಕ್ಟರ್ ಡಿ ವಿ ನವೀನ್, ಡಾಕ್ಟರ್ ವಿ ಪಿ ಭಾರತಿ, ಡಾಕ್ಟರ್ ನಳಿನಿ ಸಿ ಎನ್, ಡಾಕ್ಟರ್ ಕರಳೆ ಗಂಗಾಧರ್, ಡಾಕ್ಟರ್ ಜ್ಯೋತಿ ಬಿರಾದರ್, ಡಾಕ್ಟರ್ ಪಲ್ಲವಿ, ಡಾಕ್ಟರ್ ವೆಂಕಟರಮಣ ನಾಯಕ್ ಹಾಗೂ ಗ್ರಾಮಸ್ಥರಾದ ಬೀರಪ್ಪ, ನಾರಾಯಣಸ್ವಾಮಿ, ಬೈರಾರೆಡ್ಡಿ, ಕೃಷ್ಣಪ್ಪ, ಮಹೇಶ್, ಲಕ್ಷ್ಮೀನಾರಾಯಣ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು.